ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಯೋಗ ಕನ್ನಡಿಗ ಅಂತಾರಲೇ. ಸದ್ಯಕ್ಕೆ ಸಂಜಯನಗರ 80 ಫೀಟ್ ರೋಡ್ ಮೇಲ್ಗಿದ್ದೀನಿ. ಡ್ಯೂಟಿ ಲಾಗಿನ್ ಆಗಿಲ್ಲ, ಇನ್ನೂ 15 ನಿಮಿಷ ಲಾಗಿನ್ ಆಗಬೇಕು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 11,774 ಕಿಲೋಮೀಟರ್ಸ್ ಆಗಿದೆ. ನೋಡೋಣ, ಇವಾಗ ಸದ್ಯಕ್ಕೆ ಮಾತ್ರ 80% ಇದೆ, ಆಮೇಲೆ 70-40% ಅದು ಇರೋದು. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನೋಡೋಣ. ಬರ್ರಿ, ಡ್ಯೂಟಿ ಸ್ಟಾರ್ಟ್ ಆದಮೇಲೆ ಸಿಗ್ತೀನಿ. ಮತ್ತು ಇನ್ನೂ ಎಲ್ಲರೂ ಹೊಸಬ್ರು ನೋಡತ್ತಿರೋ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಆಮೇಲೆ. ಆಗ ಅಯೋಧ್ಯರಿಂದ ಫಸ್ಟ್ ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದುಬಿಟ್ಟು ಮಹಾಲಕ್ಷ್ಮಿ ಲವೆಟಿಗೆ ಇರೋದು. ಅಜ್ಜ ಹೋಗ್ತಾ ಇದ್ದಾರೆ. ನೋಡೋಣ, ಇದು ಇವಾಗ ಫುಡ್ ರೆಡಿ ಕೊಟ್ಟಾರೆ. ಫುಡ್ ಪಿಕಪ್ ಆದಮೇಲೆ ರೆಡಿ ಕೊಟ್ಟಿರೋದು. ಬರ್ರಿ, ನಾನು ಡ್ರಾಪ್ ಕೊಟ್ಟಿದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ. ಡ್ರಾಪ್ ಆಗಿದ ತಕ್ಷಣ ಒಂದು ಆರ್ಡ್ರ್ ಕೊಟ್ಟಿರೋದು 86 ರೂಪಾಯಿ ಕೊಟ್ಟಿರೋದು ಫಸ್ಟ್ ಆರ್ಡ್ರಿಗೆ. ಆಲ್ಮೋಸ್ಟ್ ಮತ್ತೆ ಇವಾಗ ಅರ್ಧ ಗಂಟೆ ಟೈಮಿಂಗ್ಸ್ ಆಗಿರೋದು, 7:46 ಗಂಟೆ ಆಗಿರೋದು. ಇವಾಗ ರಾಮೇಶ್ವರ್ ಕಫೆಯಿಂದ ಆರ್ಡರ್ಸ್ ಎಲ್ಲಿ ಕೊಟ್ಟಿದ್ದಾನಪ್ಪ ಅಂದರೆ, ಇಲ್ಲಿ ಗಂಗಮ್ಮ ಸರ್ಕಲ್ ಕೊಟ್ಟಿರೋದು ಆರ್ಡರು. ಗಂಗಮ್ಮ ಸರ್ಕಲ್ಗೆ ಬರ್ರಿ, ಇನ್ನು ಗಂಗಮ್ಮ ಸರ್ಕಲ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡಿ, ರಾಮೇಶ್ವರ ಕಫೆಗೆ ಹೋಗ್ಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಗಂಗಮ್ಮ ಸರ್ಕಲ್ಗೆ ಹೋಗ್ತೀನಿ ಇವಾಗ. 7356 ಅಣ್ಣ. ಅಯ್ಯಯ್ಯಯ್ಯಯ್ಯಯ್ಯೋ, ಯಾರು ನೀನು ರೋಜಾ ಯಾರು ನೀನು ಸಿಂಗರು. ಸುಮ್ಮನೆ ಚಾಲಿ ಮಾಡೋದು, ಎಂಜಾಯ್ ಮಾಡೋದು. ಹಾಂ, ಇರಾಗಂಡು ಜಾಲಿ ಸತ್ ಮೇಲೆ ಖಾಲಿ. ಡೈಲಾಗ್ ಕೊಡೋದೆ ವಿಡಿಯೋದಲ್ಲಿ ಬಂದುಬಿಟ್ಟು ಬಿಡು ಇದು ಡೈಲಾಗ್ನ. ನೋಡೋಣ, ಇವಾಗ 2ನೇ ಆರ್ಡ್ರ್ ಫುಡ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರಾಪ್ ಕೊಡೋಕೆ ಹೋಗೋಣ. ರಾಮೇಶ್ವರ ಕಫೆಯಿಂದ ಗಂಗಮ್ಮ ಸರ್ಕಲ್ಗೆ ಡ್ರಾಪ್ ಇರೋದು. ಬರ್ರಿ, ಇವಾಗ ಗಂಗಮ್ಮ ಸರ್ಕಲ್ಗೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 9:20 ಗಂಟೆ ಆಗಿರೋದು. ರಿಟರ್ನ್ 6 ರೂಪಾಯಿ ಇದೆ, 331 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 6 ಆರ್ಡ್ರ್ ಹೊಡೆದಿದ್ದೀನಿ, 2 ಅವರ್ ಆಗಿದೆ. ಇವಾಗ ಇದು ಯಾವುದೋ ಒಂದು ಆರ್ಡ್ರ್ ಕೊಟ್ಟ ಮ್ಯಾಗಿ ನೇಷನ್ ಅಂದರೆ 9 ಕಿಲೋಮೀಟ್ರು, 25 ರೂಪಾಯಿ ಸರ್ಜು ಅಂದರೆ ಒಂದು ಆಲ್ಮೋಸ್ಟ್ ಒಂದು 50 ರೂಪಾಯಿ ಚಿಲ್ಲರೆ ಕೊಟ್ಟಂಗೆ ಆಗುತ್ತೆ. ಜಯಮಾಲಿಯಲ್ಲಿ ಪ್ರೆಸರ್ ಟೌನು, ಅಲ್ಲಿ ಹೋಗೋಣ ಬರ್ರಿ ಅಂತ ಸಿಗ್ತೀನಿ. ಮತ್ತೆ ಇಲ್ಲ ನೋಡಿ, ಇವಾಗ ಜೇನೇ ಆರ್ಡ್ರ್ ಬಿದ್ದಿರೋದು ನನಗೆ. ನಾನು ಇರೋದಿಲ್ಲಿ ಶಾಪುರ್ ಮೇನ್ ರೋಡ್ ಹತ್ರ ಇದೆ, ರಿಚ್ಮೆಂಟ್ ಟೌನು. ಪಿಕಪ್ಪು ಇಲ್ಲಿ ಕನಕನಗರ, ಡ್ರಾಪ್ ನೋಡ್ರಿ ಮತ್ತು ಪ್ರೆಸರ್ ಟೌನು. ಪಿಕಪ್ ಎಷ್ಟು ದೂರ ಹೋಗುತ್ತೆ, ಡ್ರಾಪಿಗೆ ಎಷ್ಟು 91 ರೂಪಾಯಿ ಕಟ್ಟೋಣ. 9 ಕಿಲೋಮೀಟ್ರಿಗೆ 30 ರೂಪಾಯಿ ಸರ್ಜು. ಏನು ಮಾಡೋಕ್ಕಾಗಲ್ಲ, ಟೈಮ್ ಪಾಸ್ ಇದ್ರೆ ಮಾಡಲೇಬೇಕಲ್ಲ, ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಇವಾಗ ಟೈಮು ಬಂದುಬಿಟ್ಟು 12:50 ಗಂಟೆ 52 ಆಗಿರೋದು. ಇವಾಗ ಯಾವುದೋ ಒಂದು ಬಸ್ಸಿನ ರಬ್ಬಿಸಿಂದ ಆರ್ಡ್ರ್ ಬಿದ್ದಿದೆ. ಎಷ್ಟಪ್ಪ ಅರ್ನಿಂಗ್ಸ್ ಆಯ್ತಪ್ಪ ಅಂದರೆ ಇದುವರೆಗೂ ಮೊಬೈಲ್ ಕೈಯಲ್ಲಿ ಹಿಡಿಯೋಕ್ಕೂ ಆಗ್ತಾಯಿಲ್ಲ, ಆ ಥರ ಅನಿಸ್ತೈತೆ. ಯಾಕಂದ್ರೆ ಅಷ್ಟೊಂದು ಆರ್ಡರ್ಸ್ ಬರ್ತಾಯಿದೆ ಇವತ್ತು. ನೋಡಿರಿ, ಇಷ್ಟು ಆರ್ಡ್ರ್ ಹೊಡೆದಿದ್ದೀನಿ. ಸರಿ, ಗೇಟ್ ಕ್ಲೋಸ್ ಮಾಡಿಬಿಡೋಣ ಇವ್ರದ್ದು ಫಸ್ಟು. ಅರ್ನಿಂಗ್ಸು 700 ಚಿಲ್ಲರೆ ಆಗಿದೆ ನೋಡಿ. 5 ಅವರ್ 37 ನಿಮಿಷ ಆಗಿದೆ. ಇನ್ನೂ ಒಂದು 9-10 ಆರ್ಡ್ರ್ ಹೊಡಿಬೇಕು. ನೋಡೋಣ, ಇವಾಗ ಪೀಕ್ ಅವರ್ಸಲ್ಲಿ 50% ಸರ್ಜ್ ಇದೆ. ಬೇಗ ಹೊಡೆಯೋಣ. ಸ್ವಲ್ಪ ಮಂಜಂತರ ಟೈಮ್ಗೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಬರ್ರಿ, ಇನ್ನು ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ ಆಲ್ಮೋಸ್ಟು. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಇದು ತೋರಿಸ್ತೀನಿ. ಎಷ್ಟಪ್ಪ ಆಗಿದೆ ಅರ್ನಿಂಗ್ಸು 829 ಪ್ಲಸ್ 51, ಆಲ್ಮೋಸ್ಟ್ ಒಂದು 870 ರೂಪಾಯಿ ಮೇಲೆ ಆಗಿದೆ. ಇನ್ನು ಬೇಕಾಗಿರೋದು 6 ಆರ್ಡರ್ಸು. 6 ಆರ್ಡರ್ಸಲ್ಲಿ ನನಗೆ ಇವಾಗ ಮಲ್ಟಿ ಆರ್ಡರ್ ಬಿದ್ದರೆ 1 ಆರ್ಡರ್ ಕೊಟ್ಟಿದ್ದೀನಿ. ಇನ್ನೊಂದು ಆರ್ಡರ್ಸ್ ಬಂದುಬಿಟ್ಟು ಇಲ್ಲ ಕೆಂಪಾಪುರದಲ್ಲೇ ಇದ್ದೀನಿ. MBC ಲೇಕ್ ಹತ್ರ ಬಿದ್ದಿರೋದು. MBC ಅಪಾರ್ಟ್ಮೆಂಟು ಕೆಂಪಾಪುರ. ಬರೀ ನಮ್ಗೆ ಕೊಟ್ಬಿಟ್ಟು ಡ್ರಾಪ್ ಇಟ್ಬಿಟ್ಟು ಮತ್ತೆ ಅಲ್ಲಿ ಕೊಡ್ತಾರೆ ನೋಡೋಣ. ಮತ್ತು ಅಲ್ಲಿವರೆಗೂ ನೀವು ಊಟ ಮಾಡ್ಕೊಳ್ಳಿ, ನಾನು ಊಟ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ ನಿಮಗೆ. ಇವಾಗ ಹೆಬ್ಬಾಳ ಬ್ರಿಡ್ಜ್ ಮೇಲುಗಡೆ ಇದ್ದೀನಿ. ಹೆಬ್ಬಾಳ ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಇವಾಗ ಅರ್ನಿಂಗ್ಸು 10,000 ರೂಪಾಯಿ ಮೇಲಾಗಿದೆ. ಇನ್ನೂ ಫಸ್ಟ್ ಟಾರ್ಗೆಟ್ ನೀಡಲ್ಲ. ಇದನ್ನು ಆರ್ಡರ್ ಕೊಟ್ಟರೆ ಫಸ್ಟ್ ಟಾರ್ಗೆಟ್ ನೀವೇ ತೆಗೆದು ಬಂದುಬಿಟ್ಟು ಎಲ್ಲಿ ಗಂಗಾ ಇದಕ್ಕೆ ಹೆಬ್ಬಾಳ ಕೊಟ್ಟಿರೋದು ಆರ್ಡರ್ ನೋಡ್ಬೋದು. ಫುಲ್ ಜಾಮ್ ಆಗಿಬಿಟ್ಟೈತೆ. ನೋಡೋಣ, ಇವಾಗ ಡೈರೆಕ್ಟಾಗಿ ನಾನು ಸಾಯಂಕಾಲ ಸಿಗ್ತೇನೆ. ಇವಾಗ ಟೈಮ್ ಬಂದುಬಿಟ್ಟು 6:56 ಗಂಟೆಗಿದೆ. ಬೆಳಗ್ಗೆಯಿಂದ ಸಾಯಂಕಾಲ 3:45 ಗಂಟೆವರೆಗೂ 1,132 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 8 ಅವರ್ 31 ನಿಮಿಷ ಡ್ಯೂಟಿ ಮಾಡಿದ್ದೀನಿ. ಇನ್ನೂ ಬೇಕಾಗಿರೋದು ನನಗೆ 11 ಆರ್ಡರ್ಸ್ ಬೇಕಾಗಿರೋದು. 35 ಟಾರ್ಗೆಟ್ ಮಾಡೋಕ್ಕೆ 24 ಆರ್ಡರ್ ಹೊಡೆದು ಇನ್ನೂ 11 ಆರ್ಡರ್ಸು. ನೋಡೋಣ, ಇವಾಗ ಸಾಯಂಕಾಲ 7 ಗಂಟೆ ಲಾಗಿನ್ ಆಗ್ತೀನಿ. ಇನ್ನೂ 4 ನಿಮಿಷ ಟೈಮಿಂಗ್ಸ್ ಇದೆ. ನೋಡೋಣ, ಇವಾಗ ಸ್ವಲ್ಪ ಬೇಗ 11 ಆರ್ಡರ್ಸ್ ಹೊಡಿಬೇಕು. ಮೊನ್ನೆ ಎಲ್ಲ ಪಕ್ಕ ಒಂದು 8, 10, 9 ಈ ಥರ ಆರ್ಡರ್ಸ್ ಇರ್ತಿತ್ತು. ಇವತ್ತು 11 ಆರ್ಡರ್ ಹೊಡಿಬೇಕು. ಬರ್ರಿ, ಈಗ ಡ್ಯೂಟಿ ಚಾಲು ಆದ್ಮೇಲೆ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಮತ್ತು ಎಲ್ಲರೂ ಇನ್ನೂ ಕೇಳತ್ರಿ, ಎಲ್ಲರೂ ಡೌಟ್ ಐತೆ. ಏನಂದ ಸ್ವಿಗ್ಗಿ ಬ್ಯಾಗ ಟಿ ಶರ್ಟ್ ಹಾಕೊಂಡು ಆರಾಮಾಗಿ ಓಡಿಸಿ, ಏನು ತೊಂದರೆ ಇಲ್ಲ, ಗಾಡಿಗಳೇನು ಹಿಡಿತಾ ಇಲ್ಲ. ಗಾಡಿಗಳು ಹಿಡಿದ್ರು ಕೇಸ್ಗಳಿದ್ರೆ ಕ್ಲಿಯರ್ ಮಾಡಿಸ್ಕೊಂಡು ಬಿಡ್ತಾರೆ ಅಷ್ಟೇ. ಗಾಡಿಗಳದ್ದು ಏನು ಸೀಸ್ ಮಾಡಲ್ಲ. ಬರೀ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ RT ನಗರ ಹೂ ಬಾರ್ ಆ್ಯಂಡ್ ಬಾರ್ ಕಿಚನ್ಸ್ ಪಬ್ಬಲ್ಲಿ ಬಿದ್ದಿರೋದು. ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ JC ನಗರ ಹತ್ರ ರೋಡ್ ಹತ್ರ ಇರೋದು. ಫಸ್ಟ್ ಆರ್ಡರ್ ಸಾಯಂಕಾಲದ ಟೈಮಿಂಗ್ಸ್ 7 ಗಂಟೆ ಇದೆ.
ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಆದರೆ ಇನ್ನೂ ಫುಡ್ ರೆಡಿ ಇಲ್ಲ, ನೋಡೋಣ ಎಷ್ಟು ಗಂಟೆ ಕೊಡ್ತಾರಂತ. 7-18 ಗಂಟೆಗೆ ಟೈಮಿಂಗ್ ಬರುತ್ತೆ ಫುಡ್ ರೆಡಿ ಬರುತ್ತೆ ಅಂತ. ಬರೀ ಮಟನ್ ಕಾಲ್ ಸೂಪ್ ಒಂದೇ ಐಟಮ್ಸ್ ಇದೆ, ನೋಡೋಣ ಎಷ್ಟು ಗಂಟೆ ಕೊಡ್ತಾರೆ. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿ ಏನು ಫಸ್ಟ್ ಟೈಮ್ ಈ ಲಿಸ್ಟಲ್ಲಿ ಬರ್ತಾ ಇರೋದು. ಸೈಕ್ ಆಗೈತೆ, ಏನು ಫಸ್ಟ್ ಟೈಮ್ ಆರ್ಡರ್ ಬಿದ್ದೈತೆ ನೋಡಿ. ಕನ್ನಡದಲ್ಲಿ ಹೆಂಗೈತೆ, ಹೂ ಬಾರ್ ಆ್ಯಂಡ್ ಕಿಚನ್ಸ್. ಈ ಕಡೆ ಇಂಗ್ಲೀಷಲ್ಲಿ ಹೂ ಬಾರ್ ಆ್ಯಂಡ್ ಕಿಚನ್ಸ್. ಇದು ನಾನು SRJ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 8:22 ಆಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿತ್ತು ಅಂದರೆ ತೋರಿಸ್ತೀನಿ. 1388 ರೂಪಾಯಿ ಆಗಿದೆ, 40 ರೂಪಾಯಿ ಇದೆ. ಇನ್ನೂ ಬೇಕಾಗಿರೋದು 7 ಆರ್ಡರ್ಸು. ನೋಡೋಣ. ಇವಾಗ ಇಲ್ಲಿ GKBK ರೋಡ್ ಹತ್ರ ಇದ್ದೀನಿ. ಇಲ್ಲಿಂದ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇನ್ನೂ ಬೇಕಾಗಿರೋದು ಒಂದು ಜೀನಾಡು ಕೊಟ್ಟಿದ್ದ ಲಾಂಗ್ MS ಕಾಲೇಜ್ RT ನಗರಿಂದ ಟೋಟಲ್ 11 ಕಿಲೋಮೀಟರ್ 150 ರೂಪಾಯಿ ಕೊಡಿ. ರಿಟರ್ನ್ ಅಮೌಂಟ್ 55 ರೂಪಾಯಿ ಆಯಿತು. ಅದರಲ್ಲಿ ಒಂದು ಆರ್ಡರ್ ಕೊಟ್ಬಿಟ್ಟವನು. ಇವಾಗ ನೋಡೋಣ. ಇವಾಗ ಮತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 8:44 ಗಂಟೆಗಿದೆ. ಇವಾಗ ಇಲ್ಲಿ ದಾಸರಳ್ಳಿದ್ದೀನಿ. ನೋಡೋಣ. ಇದೊಂದು ಕೊಟ್ಟರೆ ಇದು ನೋಡಿ ನೆಟ್ವರ್ಕ್ ಇಶ್ಯೂ, ಪದೇ ನೆಟ್ವರ್ಕ್ ಇಶ್ಯೂ ಆಗ್ತಾನೈತೆ. ಅದು ಏನಂತ ಗೊತ್ತಾಯ್ತಲ್ಲ. ಆಲ್ಮೋಸ್ಟ್ ಇದೊಂದು ಆರ್ಡರ್ಸ್ ಕೊಟ್ಟರೆ ಟಾರ್ಗೆಟ್ ಬಂದ್ಬಿಟ್ಟು ಇನ್ನು 6 ಆರ್ಡರ್ ಬೇಕಾಗುತ್ತೆ. ಆಶಾ ಸ್ವೀಟ್ಸಿಂದ ತೊಗೊಂಡು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಬಂದೀನಿ. 68 ರೂಪಾಯಿ. ನೋಡೋಣ. ಇವಾಗ ದಾಸರಳ್ಳಿಯಲ್ಲಿ ಇದ್ದೀನಿ, ಔಟ್ ಆಫ್ ಝೋನಲ್ಲಿ. ಇಲ್ಲಿಂದ ಯಾವ್ದಾದ್ರು ಕೊಡ್ತಾನೆ ನೋಡೋಣ. 1400 ರೂಪಾಯಿ ಪ್ಲಸ್ 35 ರೂಪಾಯಿ ಇದೆ. ನೋಡೋಣ ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದ ಅಂದರೆ ಎಲ್ಲ ಸೇರಿಸ್ಬಿಟ್ಟೆ 68 ರೂಪಾಯಿ ಕೊಟ್ಟಿದ್ದ. ಸರ್ಜ್ ಎಲ್ಲ ಸೇರಿಸ್ಬಿಟ್ಟು 47 ಪ್ಲಸ್ 20 68 ರೂಪಾಯಿ ಐತೆ. ಬರೀ ಇನ್ನು ಮತ್ತೊಂದು ಆರ್ಡರ್ ಕೊಟ್ಟ ನೋಡಿ 70 ರೂಪಾಯಿ ಅಂತ ನೋಡಿ. ಪಿಕಪ್ ಇಲ್ಲಿ, ಡ್ರಾಪು ಈ ಸೈಡು. ಇವಾಗ ಟೈಮ್ ಬಂದುಬಿಟ್ಟು 9:25 ಗಂಟೆಗಿದೆ. ಇನ್ನೂ 4 ಆರ್ಡರ್ಸ್ ಬೇಕಾಗಿರೋದು. 31 ಆರ್ಡರ್ ಆಗಿದೆ. 1544 ಪ್ಲಸ್ 81 ರೂಪಾಯಿ ಇದನ್ನಾಗಿದೆ. ನೋಡೋಣ. ಇವಾಗ ಸಂಜಯ್ ನಗರದಲ್ಲಿದ್ದೀನಿ. ಎಲ್ಲಿ ಮತ್ತೆ ಆರ್ಡರ್ಸ್ ಕೊಡ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ಇನ್ನೂ ಬೇಕಾಗಿರೋದು 4 ಆರ್ಡರ್ಸ್. ಇದೊಂದು ಕೊಟ್ಟ ಒಣೆಸ್ಟಿಂಟ ಲೋಕಲ್ ಆರ್ಡ್ರು ಬೂಬ್ಸ್ ಅಂದ್ರಾಗೆ 49 ರೂಪಾಯಿದು. ಫುಡ್ಡು ರೆಡಿ ಇರೋದು. ಬರೀ ಇದನ್ನು ಪಿಕಪ್ ಮಾಡಿ ಇವಾಗ ಡ್ರಾಪ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಮತ್ತೆ ಬೇಗ ಹೊಡಿಯೋಣ. 10 ಗಂಟೆವರೆಗೆ ಸರ್ಜಿ ಐತಲ್ಲ ಅದಕ್ಕೆ. ಆರ್ಡರ್ ರೆಡಿ 4 to 8 ಸರ್ ರೆಡಿ ಇದೆ. 4 to 8 ಹಾಂ ಪಿಕಪ್ ಆಗಿದೆ. ಒಂದು ಆರ್ಡರ್ ಕೊಟ್ಟರೆ ಏನೇನು ಬೇಕಾಗಿರೋದು ಒಂದೇ ಆರ್ಡ್ರು. ಇವಾಗ ಇದ್ಯಾವುದು ಪದ್ಮಾವತಿ ರೆಸಿಡೆನ್ಸಿ ಬಿದ್ದೈತೆ. ಪದ್ಮಾವತಿ ಅಂದ್ರೆ ಸಿಗಲಿಲ್ಲ, ರೆಸಿಡೆನ್ಸಿ ಅಂದ್ರೆ ಸಿಕ್ಕೈತೆ. ಹೋಗ್ಬಿಟ್ಟು ಡ್ರಾಪ್ ಕೊಡೋಣ. ಎಲ್ಲಿ ಬೂಬ್ಸ್ ಅಂದ್ರೆ ಡ್ರಾಪ್ ಇರೋದು. ಇನ್ನೊಂದು ಕೊಟ್ಟುಬಿಟ್ರೆ ಟೈಮಿಂಗ್ಸ್ ಇವಾಗ ಕರೆಕ್ಟಾಗಿ 10 ಗಂಟೆ ಆಗಿದೆ. ಇನ್ನೂ 45 ನಿಮಿಷ ಇರಬೇಕು. ಇನ್ನೂ ಒಂದು ಆರ್ಡರ್ ಹೊಡೆದ್ಬಿಟ್ಟು ಲಾಸ್ಟಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ನೀವು ಎಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವಾಗ SSC ಬ್ಯಾಂಕು ಮೇಲ್ಗಡೆ ಪ್ರೊಸೆಸ್ಸಿಂದ ಆರ್ಡರ್ ಬಿದ್ದಿತ್ತು. ಲಾಸ್ಟ್ ಆರ್ಡರ್ ಇದು 10-20 ಗಂಟೆ ಆಗಿದೆ. ಇದು ಕೊಡೋಕ್ಕೆ ಬೂಬ್ಸ್ ಅಂದ್ರೆ ಒಂದು 20 ನಿಮಿಷ ಆಗುತ್ತೆ. ಬೂಬ್ಸ್ ಅಂದ್ರೆ ಆ ಕಡೆ ಇರೋ ಡ್ರಾಪು. ಇವಾಗ ಲಾಸ್ಟಲ್ಲಿ ಸಿಗ್ತೀನಿ ರೀ. ನಿಮಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಇವಾಗ ಟಾರ್ಗೆಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ಇವಾಗ ಟೈಮ್ಸ್ ಬಂದ್ಬಿಟ್ಟು 10:30 ಗಂಟೆ ಆಗಿದೆ. ಬರೀ 10:30 ನಿಮಿಷ ಆಗಿರೋದು. ನೋಡ್ಬೋದು ಇಲ್ಲಿ ಟೈಮಿಂಗ್ಸು 10:30 ಗಂಟೆಗಿದೆ. ಇಲ್ಲೇ ಕಸ್ಟಮರ್ ಲೊಕೇಶನ್ ಹತ್ರ ಇದ್ದೀನಿ. ಒಂದು 15 ನಿಮಿಷ ವೇಟ್ ಮಾಡ್ತೀನಿ. ಇಲ್ಲ ಮತ್ತೆಲ್ಲ ಲಾಂಗ್ ಕೊಟ್ಟು ಅಂತ ಅಂದ್ಕೊಂಡು. ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 11,945 ಕಿಲೋಮೀಟರ್ ಆಗಿದೆ. ಬೆಳಗ್ಗೆ ಎಷ್ಟಾಗಪ್ಪ ಆಗಿತ್ತು ಅಂದರೆ ತೋರಿಸ್ತೀನಿ. ಇಲ್ಲೇ 11,774 ಕಿಲೋಮೀಟರ್ ಆಗಿತ್ತು. ಇವಾಗ ಸಾಯಂಕಾಲ 11,945 171 ಕಿಲೋಮೀಟರ್. ಇನ್ನೂ ನಾನು ಮನೆಗೆ ಹೋಗ್ಬೇಕಾಯ್ತು. 4 ಕಿಲೋಮೀಟ್ರ್ ಹೋಗ್ಬೇಕಿರೋದು. 4 ಕಿಲೋಮೀಟ್ರ್ ಮನೆಗೆ ಹೋಗ್ಬೇಕು. ಮತ್ತು ಇವಾಗಿಂದ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1630. ಇದು ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ ಹಾಗೆ. 1630 ಪ್ಲಸ್ 141. ಇದಕ್ಕೊಂದು 25 ರೂಪಾಯಿ ಕೊಟ್ಟಿರೋದು. 500 ರೂಪಾಯಿ ಇನ್ಸೆಂಟಿವ್. 2296 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 171 ಪ್ಲಸ್ ಮನೆಗೆ ಹೋಗೋಕೆ 175 ಕಿಲೋಮೀಟ್ರ್ ಇಟ್ಕೊಳ್ಳಿ. 175 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ ಒಂದು 300-350 ರೂಪಾಯಿ ಪೆಟ್ರೋಲ್ ಆಗಿದೆ. 350 ಮೇಲೆ ಹೋಗುತ್ತೆ ಪೆಟ್ರೋಲ್ಸು. ಮತ್ತು ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ನಾಳೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.